ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ಯಾಮ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಭಯಂಕರ ಮಳೆ, ಸೊ ಹಾಗಾಗಿ ಮಳೆಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಮಾಡುವ ಅಂತ ಹೇಳಿದ್ದೇವೆ. ಒಳ್ಳೆ ಸ್ನ್ಯಾಕ್ಸಿನ ಒಂದು ಐಡಿಯಾ ಉಂಟು. ಈಗ ನಾವು ಹೋಗಿ ಅದನ್ನು ಪ್ರಿಪೇರ್ ಮಾಡುವ. ನಾನೀಗ ಇಲ್ಲಿ ಬಣ್ಣ ಇಟ್ಕೊಂಡಿದ್ದೇನೆ, ಯಾಕಂತ ಹೇಳಿದ್ರೆ ಹಪ್ಪಳವನ್ನು ಹೊರತುಕೊಳ್ಳಿಕ್ಕೆ. ಸೊ ನಾವು ಇದಕ್ಕೆ ಈಗ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಿಕೊಳ್ತೇವೆ. ಒಂದಿಷ್ಟು ಫ್ರೆಶ್ ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ. ನೀವು ನಮ್ಮ ಹಪ್ಪಳ ಮಾಡೋ ವಿಡಿಯೋ ನೋಡಿರ್ಬೋದು. ಒಂದು ವೇಳೆ ನೋಡ್ಲಿಲ್ಲ ಅಂತ ಹೇಳಿದ್ರೆ ಅದರ ಲಿಂಕ್ ಅನ್ನು ಕೂಡ ನಾನು ಹಾಕ್ತೇನೆ, ಆ ವಿಡಿಯೋವನ್ನು ಕೂಡ ನೋಡಿ. ನಾವೀಗ ಈ ಹಪ್ಪಳನ್ನು ಹೊರತುಕೊಡುವ. ಹಪ್ಪಳವೇ ಸ್ನಾಕ್ ಅಲ್ಲ, ಸ್ನಾಕ್ಸ್ ಬೇರೆ ಉಂಟು ಈಗ. ಸೊ ನಾವೀಗ ಅದನ್ನು ಹೇಗೆ ಮಾಡುದು ಅಂತೇಳಿ ನೋಡುವ. ಫಸ್ಟ್ ನಾವು ಹಪ್ಪಳವನ್ನು ಹೊರತುಕೊಳ್ಳುವ. ಎಣ್ಣೆ ಕಾದಿದೆ, ಈಗ ಹಪ್ಪಳವನ್ನು ಹಾಕ್ತೇನೆ. ಹೀಗೊಮ್ಮೆ 2 ಸಲ ಆಚೆ ಮಾಡಿಕೊಳ್ಬೇಕು ಹಪ್ಪಳವನ್ನು, ಆಗ ಸರಿಯಾಗಿ ಕಾದುಕೊಳ್ತದೆ. ನಾವಿವತ್ತೀಗ ಹಪ್ಪಳವನ್ನು ಹೊರೆಯುವುದು ಯಾಕೆ ಅಂತ ಹೇಳಿದ್ರೆ ಹಪ್ಪಳ ಚಾಟ್ ಮಾಡುವ ಅಂತೇಳಿ. ಸೊ ಇವತ್ತಿನ ಒಂದು ಸ್ಪೆಷಲ್ ಸ್ನಾಕ್ಸ್ ಅಂತ ಹೇಳಿದ್ರೆ ಅದು ಹಪ್ಪಳ ಚಾಟ್. ನನಗೆ ಇಲ್ಲಿ ಒಂದು ನೀರುಳ್ಳಿ ಮತ್ತೆ ಒಂದು ಕ್ಯಾರೆಟ್ ಅನ್ನು ಕೊಚ್ಚಿಕೊಡ್ತೇನೆ. ನೀರುಳ್ಳಿಯನ್ನು ಸಣ್ಣಕ್ಕೆ ಕೊಚ್ಚಿಕೊಳ್ಳೋದು ಮತ್ತೆ ಕ್ಯಾರೆಟ್ ಅನ್ನು ತುರಿದುಕೊಳ್ತೇನೆ. ಒಂದು ಕ್ಯಾರೆಟ್ ಅನ್ನು ತುರಿದುಕೊಳ್ತೇನೆ. ನಾವೀಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿಕೊಳ್ಳುವ. ಇದು ತುರಿದಂತ ಕ್ಯಾರೆಟ್. ಹಾಗೆ ಇದು ಸಣ್ಣಕ್ಕೆ ಕಟ್ ಮಾಡಿಕೊಂಡಂತಹ ನೀರುಳ್ಳಿ. ಇದಕ್ಕೆ ಒಂದಿಷ್ಟು ಉಪ್ಪು ಹಾಕಿಕೊಳ್ತೇನೆ. ಉಪ್ಪನ್ನು ನೋಡಿಕೊಂಡು ಹೇಗೆ ಬೇಕು ಹಾಗೆ ಒಂದು ಅಂದಾಜಿಗೆ ಹಾಕಿಕೊಂಡು ಸಾಕು. ತುಂಬಾ ಉಪ್ಪು ಹಾಕುದು ಬೇಡ, ಹಪ್ಪಳದಲ್ಲಿ ಕೂಡ ಉಪ್ಪು ಇರ್ತದಲ್ಲ, ಆದ ಕಾರಣ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಸ್ವಲ್ಪ ಮೆಣಸಿನ ಹುಡಿ ಹಾಕಿಕೊಳ್ತೇನೆ ಖಾರಕ್ಕೆ. ಹಾಗೆ ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕಿಕೊಳ್ತೇನೆ ರುಚಿಗೋಸ್ಕರ, ಆ ಒಂದು ಫ್ಲೇವರ್ ಬರಲಿಕ್ಕೆ. ಚಾಟ್ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕಿಕೊಳ್ಬೋದು. ಇದೀಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇನ್ನು ಹಪ್ಪಳವನ್ನು ಹುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಬೇಕು. ಒಂದು ಟೊಮೆಟೊವನ್ನು ಕೂಡ ಕಟ್ ಮಾಡಿಕೊಳ್ತೇನೆ, ಇದನ್ನು ಲಾಸ್ಟಿಗೆ ಹಾಕುವ. ಇನ್ನೀಗ ನಾವು ಹಪ್ಪಳವನ್ನು ಹುಡಿ ಮಾಡಿಕೊಳ್ಳುವ ಸರಿಯಾಗಿ. ಹಪ್ಪಳವನ್ನು ಆಗ್ಲೇ ಹುರಿದು ಈಗ ಡಬ್ಬಿಯಲ್ಲಿ ಇಟ್ಟದ್ದು, ಯಾಕಂದ್ರೆ ಸ್ವಲ್ಪ ಎಣ್ಣೆಲ್ಲ ಬಳೆದುಕೊಳ್ಳಿ ಅಂತ ಹೇಳಿ. ಸೊ ಇನ್ನೀಗ ಇದನ್ನು ಸರಿಯಾಗಿ ಹುಡಿ ಮಾಡಿಕೊಳ್ಳುವ. ನಾನು ಹುಡಿ ಮಾಡಿ ಒಂದು ಬಾಣಲೆಗೆ ಹಾಕಿಕೊಳ್ತೇನೆ. ಹಪ್ಪಳವನ್ನು ಹೀಗೆ ಸಣ್ಣ ಸಣ್ಣ ತುಂಡು ಮಾಡಿಕೊಳ್ಬೇಕು. ನಾವು ಕೊರೆದ ಟೊಮೆಟೊವನ್ನು ಹಾಕಿಕೊಳ್ಳುವ ಈಗ. ಹಾಗೆ ಹುರಿದಿಟ್ಟಂತ ಇದು ಕಡಲೆಯನ್ನು ಕೂಡ ಹಾಕಿಕೊಳ್ತೇನೆ. ಸ್ವಲ್ಪ ಕಡಲೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ. ಹಾಗೆ ಇನ್ನು ಹುಡಿ ಮಾಡಿದಂತಹ ಹಪ್ಪಳವನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳುವ. ಇದನ್ನೊಮ್ಮೆ ಮಿಕ್ಸ್ ಮಾಡಿದ್ಮೇಲೆ ಬೇಗ ಬೇಗ ಹಾಕಿ ತಿನ್ಬೇಕಿಲ್ಲ, ಇದ್ರೆ ಅದು ಮೆತ್ತಗಾಗಿ ಹೋಗ್ತದೆ. ಸೊ ಹಾಗಾಗಿ ಬೇಗ ಮಿಕ್ಸ್ ಮಾಡಿ ಬಟ್ಲಿಗೆ ಹಾಕಿ ತಿನ್ನೋದೆ. ಮಳೆಗಾಲಕ್ಕೆ ಒಂದು ಒಳ್ಳೆ ಸ್ನ್ಯಾಕ್ ಇದು. ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಹಪ್ಪಳ ಚಾಟ್ ಅಂಥೇಳಿ ಭಾರಿ ಒಳ್ಳೆಯದಾಗ್ತದೆ. ಸಂಜೆಯ ತಿಂಡಿಗೆ ಅಥವಾ ಮಳೆಗಾಲದಲ್ಲಿ ತಿನ್ನಲಿಕ್ಕೆಲ್ಲ ಆಸೆ ಆಗುವಾಗ ತಿನ್ನಲಿಕ್ಕೆ ಅಂತ ಒಳ್ಳೆಯ ಒಂದು ಸ್ನ್ಯಾಕ್ ಇದು. ಇಷ್ಟೇ, ನಮ್ಮ ಹಪ್ಪಳ ಚಾಟ್ ರೆಡಿ. ಸೊ ಇದನ್ನು ಸರ್ವ್ ಮಾಡುವ ಈಗ. ಹೇಗಾಯ್ತು ಹಪ್ಪಳ ಚಾಟ್? ಭಾರಿ ಲೈಕ್ ಆಯ್ತು, ಒಳ್ಳೆ ಆಯ್ತು.
ಸೊ ಇಂಥದೇ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.